ಎಲ್ರಿಗೂ ಕೂಡ ಗೊತ್ತು ನೀನಾದಿನ ಧಾರಾವಾಹಿ ಅದ್ಭುತವಾಗಿ ಕೂಡ ಮೂಡಿ ಬರ್ತದೆ. ಸೊ ಇದರಲ್ಲಿ ತುಂಬಾ ಚೆನ್ನಾಗಿ ದಿಲೀಪ್ ಮತ್ತೆ ಖುಷಿ ಅವರು ನಡೆಸ್ತಾ ಇದ್ದಾರೆ. ವಿಕ್ರಮ್ ವೇದ ತುಂಬಾ ಚೆನ್ನಾಗಿರುವಂತಹ ಒಂದು ಪಾತ್ರ ಆಗಿತ್ತು. ನನ್ನ ಜೀವನದ ವಿಶೇಷವಾದಂತಹ ವ್ಯಕ್ತಿ ನೀನು ಹೀಗೆಂದು ದಿಲೀಪ್ ಶೆಟ್ಟಿ ಅವರು ಬರ್ತ್ಕೊಂಡಿದ್ದಾರೆ. ಪ್ರೀತಿಯನ್ನ ಘೋಷಿಸೋದು ಒಂದು ಬಾಕಿ ಇದೆ, ಇದು ಅಭಿಮಾನಿಗಳು ಸಹ ಕೇಳ್ತಾ ಇದ್ದಾರೆ. ಸೆಲೆಬ್ರಿಟಿಗಳು ಒಮ್ಮೊಮ್ಮೆ ಸೀರಿಯಲ್ ಸಿನಿಮಾ ಸೆಟ್ ನಲ್ಲಿ ಲವ್ ನಲ್ಲಿ ಇದ್ದರೂ ಕೂಡ ಪ್ರೀತಿಯನ್ನ ಎಲ್ಲರ ಮುಂದೆ ಹೇಳಿಕೊಡೋದಿಲ್ಲ. ಅದೇ ರೀತಿ ಈಗ ಆಗಿರುವಂತದ್ದು ದಿಲೀಪ್ ಶೆಟ್ಟಿ ಮತ್ತೆ ಖುಷಿ ಅವರ ಒಂದು ಪ್ರೀತಿ ಹಂಚಿಕೊಳ್ಳೋದೊಂದು ಬಾಕಿ ಇದೆ. ದಿಲೀಪ್ ಶೆಟ್ಟಿಗೆ ತುಂಬಾ ಚೆನ್ನಾಗಿ ಒಂದು ಅಂದ್ರೆ ಪಾತ್ರಗಳು ಕೂಡ ಸಿಗ್ತಾ ಇದೆ, ಎಲ್ರಿಗೂ ಕೂಡ ಇಷ್ಟ. ಮತ್ತೆ ಇವ್ರು ಯಾವಾಗ್ಲೂ ಕೂಡ ಒಟ್ಟಿಗೆ ಇರ್ತಾರೆ. ಮತ್ತೆ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಹುಟ್ಟುಹಬ್ಬದ ದಿವಸ ಗೋವಾ ಟ್ರಿಪ್ಗೂ ಕೂಡ ಹೋಗಿದ್ರು. ಮತ್ತೆ ಫ್ಯಾಮಿಲಿ ಜೊತೆಗೂ ಕೂಡ ಒಟ್ಟಿಗೆ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ಎಲ್ರಿಗೂ ಕೂಡ ನೀವು ಇಷ್ಟ, ನೀವು ಕೂಡ ಒಟ್ಟಿಗೆ ಒಂದಾಗ್ಬಿಡಿ ಅಂತ ಕೂಡ ಕೇಳ್ತಾ ಇರ್ತಾರೆ. ವಿದ್ಯಾ ವಿನಾಯಕ, ಕಸ್ತೂರಿ ನಿವಾಸ, ಮತ್ತೆ ಬಹಳಷ್ಟು ರೀತಿಯಲ್ಲಿ ಧಾರಾವಾಹಿ, ಮತ್ತೆ ಈಗ ಸದ್ಯಕ್ಕೆ ನೀನಾದಿನ ಇದರಲ್ಲೆಲ್ಲ ನಡೆಸಿದ್ದಾರೆ. ಮತ್ತೆ ಇವರು ಖುಷಿ ಅವರು ನಮ್ಮನೆ ವಿವರಣೆ ಆಗಿರ್ಬೋದು, ಪಾರು ಧಾರಾವಾಹಿ ಆಗಿರ್ಬೋದು, ಈ ರೀತಿಯೆಲ್ಲ ನಡೆಸಿದ್ದಾರೆ. ಮತ್ತೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗುವುದು, ಎಲ್ಲವೂ ಕೂಡ ಒಟ್ಟಿಗೆ, ಮತ್ತೆ ಬರ್ತ್ಡೇ ವಿಶಸ್ಗಳನ್ನ ತಿಳಿಸುವುದು, ಫಂಕ್ಷನ್ ಗಳಿಗೆ ಹೋಗುವುದು, ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಜೋಡಿ ಒಂದಾಗ್ಬೇಕೆಂಬುದು ಅಭಿಮಾನಿಗಳ ಆಸೆ. ಮದುವೆ ಆಗಿ ಅಂತ ಕೂಡ ಕೇಳ್ತಾ ಇರ್ತಾರೆ. ಬಟ್ ಇಬ್ಬರ ಕಡೆಯಿಂದ ಅಧಿಕೃತವಾದಂತಹ ಸಿಕ್ಕಿಲ್ಲ ಮಾಹಿತಿ. ಅದೇ ಕ್ಲೋಸ್ ಆಗಿ ಫೋಟೋಸ್ ಗಳನ್ನ ಕೂಡ ಶೇರ್ ಮಾಡ್ಕೊತಾ ಇರ್ತಾರೆ. ಇದು ಜನರಿಗೆ ತುಂಬಾನೇ ಇಷ್ಟ ಆಗ್ತಾ ಇರುತ್ತೆ.